ಬೆಂಗಳೂರು ನಾಗರಿಕರಿಗೆ ಬಿಬಿಎಂಪಿ ಗುಡ್ ನ್ಯೂಸ್ ಒಂದನ್ನ ಕೊಡ್ತಾ ಇದೆ. ಖಾತಾನೇ ಇಲ್ಲದೆ ಇರೋರಿಗೆ ಖಾತಾ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಬೆಂಗಳೂರು ನಾಗರಿಕರಿಗೆ ಬಿಬಿಎಂಪಿಯಿಂದ ಒಂದು ಗುಡ್ ನ್ಯೂಸ್ ಅನ್ನ ನೀಡಲಾಗ್ತಾ ಇದೆ. ಖಾತಾನೇ ಇಲ್ಲದೆ ಇರುವವರಿಗೆ ಖಾತಾ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಹೊಸದಾಗಿ ಖಾತೆ ಪಡೆಯೋಕೆ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರ್ತಾ ಇದೆ. ಬೆಂಗಳೂರಲ್ಲಿ ಸುಮಾರು 6 ಲಕ್ಷ ಜನರ ಬಳಿ ಖಾತೆ ಇಲ್ಲ. ಹೊಸ ಖಾತಾ ಪಡೆಯೋದಕ್ಕೆ ಹೊಸ ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಹೊಸ ಖಾತೆಯನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಬೆಂಗಳೂರು ನಾಗರಿಕರಿಗೆ ಬಿಬಿಎಂಪಿಯಿಂದ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಖಾತಾನೇ ಇಲ್ಲದೆ ಇರೋರಿಗೆ ಖಾತಾ ಪಡೆಯೋಕೆ ಅವಕಾಶ ಸಿಗ್ತಾ ಇದೆ. ಇನ್ನು ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ವೆಬ್ಸೈಟ್ಗೆ ಹೋಗಿ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಿ ಮೊದಲಿಗೆ OTP ಅನ್ನ ನೀವು ಪಡ್ಕೊಳ್ಬೇಕಾಗುತ್ತೆ. ನಂತರ ಸೇಲ್ ಡೀಡ್ ನಂಬರ್ ಅನ್ನ ಅಲ್ಲಿ ನೀವು ನಮೂದು ಮಾಡಬೇಕಾಗುತ್ತೆ. ಬಳಿಕ ಆಧಾರ್ ವೆರಿಫಿಕೇಶನ್ ಮಾಡ್ತಾರೆ. ಸೇಲ್ ಡೀಡ್ ನಂಬರ್ನ ನೀವು ನಮೂದು ಮಾಡಿದ್ಮೇಲೆ ಆಧಾರ್ ವೆರಿಫಿಕೇಶನ್ ಆಗಲಿದೆ. ನಂತರ ಆಸ್ತಿಯ ಪತ್ರಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನು ಬೆಸ್ಕಾಂ ID ಸಹ ಈ ವೇಳೆ ನೀವಲ್ಲಿ ಹಾಕಲೇಬೇಕಾಗುತ್ತೆ. ಆಸ್ತಿ ಫೋಟೋ ಅಪ್ಲೋಡ್ ಮಾಡಬೇಕು. ಬೆಸ್ಕಾಂ ID ಹಾಕಬೇಕು. ನಂತರ ಆಸ್ತಿ ಫೋಟೋವನ್ನು ಸಹ ಅಲ್ಲಿ ಅಪ್ಲೋಡ್ ಮಾಡಬೇಕು. ಈವರೆಗೂ ಪಾವತಿ ಮಾಡಿರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ ರಶೀದಿಯನ್ನು ಸಹ ಈ ವೇಳೆ ನೀವಲ್ಲಿ ಹಾಕಬೇಕಾಗುತ್ತೆ. ಇಷ್ಟನ್ನ ಮಾಡಿದ್ರೆ ಅಂದ್ರೆ ಈ ರೀತಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಈವರೆಗೂ ಪಾವತಿ ಮಾಡಿರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಸಹ ರಸೀದಿ ಅದರ ರಿಸಿಪ್ಟ್ ಅನ್ನು ಸಹ ನೀವಲ್ಲಿ ಹಾಕಬೇಕಾಗುತ್ತೆ.